ರೈತರಿಗೆ ಸಿಗುತ್ತಿರುವುದೆಲ್ಲವೂ ನಕಲಿ. ರಸಗೊಬ್ಬರ ಬಿತ್ತನೆ ಬೀಜದಲ್ಲಿಯೂ ಮೋಸ. ಎಗ್ಗಿಲ್ಲದೆ ಎಕ್ಸ್ಪೈರಿ ಬೀಜಗಳ ಸೇಲ್ ಮಾಡುತ್ತಿರುವ ಮಾರಾಟ ಕೇಂದ್ರಗಳು ಹಾಗೂ ಆಗ್ರೋ ಏಜೆನ್ಸಿ. ರೈತ ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಹೊಟ್ಟೆ ಹಸಿವು ನೀಗಿಸೋ ಅನ್ನದಾತ ಅಂತ ಹೇಳ್ತೀವಿ. ಆದರೆ ರೈತನ ಬೆನ್ನಿಗೆ ಕೆಲವರು ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಮಳೆ ಚುರುಕುಗೊಂಡು ಕೃಷಿ ಚಟುವಟಿಕೆ ಗರಿಗೆದರುತ್ತಿದ್ರೆ, ಉತ್ತಮ ಬೆಳೆಯ ಉತ್ಸಾಹದಲ್ಲಿದ್ರೆ, ಇತ್ತ ರೈತ ಮಾತ್ರ ಭಾರಿ ಗೋಲ್ಮಾಲ್ಗೆ ತುತ್ತಾಗುತ್ತಿದ್ದಾನೆ. ಹೌದು, ರೈತರು ಬೆಳೆ ಬೆಳೆಯುವಾಗ ಬಿತ್ತನೆ ಬೀಜವೇ ಆಧಾರ. ಆದರೆ ಕೆಲ ಮಾರಾಟ ಕೇಂದ್ರಗಳು ಮತ್ತು ಏಜೆನ್ಸಿಗಳು ಎಕ್ಸ್ಪೈರ್ಡ್ ಆಗಿರುವ ಬೀಜಗಳನ್ನು ಮಾರಾಟ ಮಾಡಿ ರೈತರ ಶ್ರಮ ಮತ್ತು ಬೆವರು ಸುರಿಸಿ ದುಡಿದ ಹಣ ನೀರಲ್ಲಿ ಹೋಮ ಮಾಡಿದಂತಾಗ್ತಿದೆ. ರೈತರಿಗೆ ಎಕ್ಸ್ಪೈರಿ ಆಗಿರುವಂಥ ಬಿತ್ತನೆ ಬೀಜ, ರಸಗೊಬ್ಬರ, ಕ್ರಿಮಿನಾಶಕ, ಕಳೆನಾಶಕಗಳನ್ನು ಹೋಲ್ಸೇಲ್ ಮತ್ತು ರಿಟೇಲ್ನಲ್ಲಿ ಮಾರಾಟ ಮಾಡೋ ಗೋಜಿನಲ್ಲಿ ರೈತರ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ. ಇದಕ್ಕೆಲ್ಲ ಸಾಕ್ಷಿಯಾಗಿರೋದು ನಮ್ಮ ಮಂಡ್ಯದಲ್ಲಿ ಇರುವ ಶ್ರೀ ಮಂಜುನಾಥ ಆಗ್ರೋ ಏಜೆನ್ಸಿ. ಇವರು ಸೇಲ್ ಮಾಡ್ತಾ ಇರೋ ಬಿತ್ತನೆ ಬೀಜಗಳೆಲ್ಲವೂ ಎಕ್ಸ್ಪೈರ್ ಆಗಿರೋ ಬೀಜಗಳು. ಇನ್ನು ರೈತ ತನ್ನ ತೋಟದಲ್ಲಿ ಹಗಲು ರಾತ್ರಿ ಎನ್ನದೇ ದುಡಿದು ಹಂದಿ ನಾಯಿಗಳ ಕಾಟದಿಂದ ತನ್ನ ತೋಟವನ್ನ ರಕ್ಷಿಸಿಕೊಂಡಿದ್ರೆ, ಇತ್ತ ಬೆಳೆಗಳ ರಕ್ಷಣೆಗೆ ಬಳಸುವ ಕ್ರಿಮಿನಾಶಕಗಳು ಕೂಡ ಎಕ್ಸ್ಪೈರಿ ಆಗಿರುವ ಪ್ರಾಡಕ್ಟ್ಸ್ಗಳು. ಎಕ್ಸ್ಪೈರಿ ಚೆಕ್ ಮಾಡಲ್ಲ ಸರ್ ನಿಮ್ಮದು? ಹಿಂಗೇನಾ? ಚಿಕನ್ ಪ್ಯಾಕೆಟ್ ಹಾಂ ಕಿಚನ್ ಪ್ಯಾಕೆಟ್ ಅಲ್ವಾ, ಕೆಲವು ತಗೊಂಡೋಗಿರ್ತಾರೆ ಅರ್ಧ ಕೆಜಿ ಕೊಡು. ಅಲ್ಲ, ಅದು ಜರ್ಮಿನೇಷನ್ ಪ್ರಾಬ್ಲಮ್ ಬರೋಲ್ಲ. ಆಮೇಲೆ GST ನಿಮ್ಮದು ಬಿಲ್ ಇಲ್ವಾ? ಒರಿಜಿನಲ್ ಬಿಲ್ ಇಲ್ವಾ? ಏನು ಮತ್ತು ಅದನ್ನ ಹಾಕಲ್ಲ ಇದಕ್ಕೆ? ಕಿಚನ್ ಪ್ಯಾಕೆಟ್ಗಳಲ್ವ ಸರ್ ಇವು, ದೊಡ್ಡವಾದರೆ ಹಾಕ್ತೀವಿ. ಕಿಚನ್ ಪ್ಯಾಕೆಟ್ ಇದಕ್ಕೆ ಯಾಕೆ ಹಾಕಲ್ಲ? 20 ರೂಪಾಯಿಗೆ ತಗೋತಾರೆ. ಏನು 10 ರೂಪಾಯಿ ಬಿಲ್ ಹಾಕಿ ಅಲ್ಲಿ ಹಾಕ್ಲೇಬೇಕಲ್ವಾ? 20 ರೂಪಾಯಿಗೆ ಏನು ಸಲ ಹಾಕೋಕ್ಕಾಯ್ತದೆ? 20 ರೂಪಾಯಿಗೆ ಏನು ಸಲ ಹಾಕೋಕ್ಕಾಯ್ತದೆ? ಏನಾಗಿದೆ ಎಕ್ಸ್ಪೈರಿ ಅಪ್ಪ. ಏನು ಎಕ್ಸ್ಪೈರಿ? ಕಿಚನ್ ಪ್ಯಾಕೆಟ್ಗಳಲ್ವಾ? ಏನು ಎಕ್ಸ್ಪೈರಿ? ಪ್ಯಾಕೆಟ್ ಎಕ್ಸ್ಪೈರ್ ಆಗಿದೆ. ಇದಕ್ಕೆ ಡೇಟ್ ಹಾಕಿರ್ತಾರೆ ಸರ್, ಒಂದು ಡೇಟ್, ಅದು ರಿಯಲ್ ಡೇಟನ್ನು ಹಾಕ್ತಾರೆ. ತಗೋ, ಎಲ್ಲಿಗರು ಇದರಲ್ಲೇ ಕೊಡೋದು ಅಷ್ಟು ಕೊಡೋದು. ಸರ್, ನಿಮ್ಮ ಹೆಸರು ಗೊತ್ತಾಗಿಲ್ಲ. ನಾಗರಾಜು ಅಂತ. ದೊಡ್ಡ ಕಿಚನ್ ಪ್ಯಾಕೆಟ್ಗಳು ಮನೆ ತಾವು ಹಾಕ್ತಾರಲ್ಲ ಅವ್ರು ಹಾಕೋದು. ಕೆಲವು ರೈತರು ತಗೋಗಿರ್ತಾರೆ, ಒಂದು ತಿಂಗಳು ವಾಪಸ್ ಕೊಡ್ತಾರೆ. ನಾವು ಚೆಕ್ ಮಾಡಿ ಅಲ್ಲ, ಅವ್ರು ಚೆಕ್ ಮಾಡಿದಕ್ಕೆ ಸರ್ ಆಯ್ತು. ಇಲ್ಲಾಂದ್ರೆ ಅದೇ ಕೊಡ್ತಾ ಇದ್ರು ತಾನೆ. ಬೀಜ ಉಡ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ತಾರೆ. ನಾವು ಕೊಡ್ತೀವಿ ಯಾರು. ಒಟ್ಟಾರೆ ಸಕ್ಕರೆ ನಾಡಿನಲ್ಲಿ ರೈತನಿಗೆ ಭಾರಿ ಮೋಸ ಆಗುತ್ತಿದ್ದು, ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಉತ್ತಮ ಬೆಳೆ ಬೆಳೆಯದೆ ಹರಸಾಹಸ ಪಡಬೇಕಾಗಿದೆ. ಇಂತಹ ಸನ್ನಿವೇಶದಲ್ಲಿ ರೈತನಿಗೆ ಈ ರೀತಿ ಎಕ್ಸ್ಪೈರಿ ಆಗಿರೋ ಬಿತ್ತನೆ ಬೀಜ ಮಾರಾಟ ಮಾಡಿದವರ ವಿರುದ್ಧ ಅಧಿಕಾರಿಗಳು ಇದನ್ನ ಪರಿಶೀಲಿಸಿ ಹಾಗೂ ದೂರು ದಾಖಲಿಸಿಕೊಂಡು ನಷ್ಟಕ್ಕೆ ಒಳಗಾದ ರೈತನಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಇನ್ಮೇಲಾದರೂ ಇಂತಹ ಮಾರಾಟ ಕೇಂದ್ರಗಳ ಮೇಲೆ ಹಾಗೂ ಆಗ್ರೋ ಏಜೆನ್ಸಿಗಳ ಮೇಲೆ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅನ್ನೋದೇ ನಮ್ಮ ಸೆಂಚುರಿ ಟಿವಿಯ ಕಳಕಳಿ ಮನವಿ. ವೀಕ್ಷಕರೇ, ನೀವು ಇನ್ನೂ ನಮ್ಮ ಸೆಂಚುರಿ ಟಿವಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.